ನಮಸ್ಕಾರ ಸ್ನೇಹಿತರೆ, ಆ ದಿನ ಬಂದೇ ಬಿಟ್ಟಿದೆ. ಏನಾಗಲ್ಲ, ಇಲ್ಲ ಮನುಷ್ಯರ ಕೈಯಿಂದ ಇದು ತಪ್ಪು ಹೋಗಕ್ಕೆ ಸಾಧ್ಯನೇ ಇಲ್ಲ, ಮನುಷ್ಯರ ಸುಪ್ರೀಂ ಅಂತ ನಾವೆಲ್ಲ ಅಂದ್ಕೊಂಡಿದ್ವಲ್ಲ. ಸ್ಯಾಮ್ ಆಲ್ಟ್ಮನ್ ಅವರ ಸ್ಟೇಟ್ಮೆಂಟ್ ನೋಡಿ ನೀವೀಗ. ಲೇಟೆಸ್ಟ್, ಮನುಷ್ಯನ ಕಂಟ್ರೋಲ್ ತಪ್ಪಿ ಹೋಗಿಬಿಟ್ಟಿದೆ AI. ಸಿಂಗ್ಯುಲಾರಿಟಿ ಸ್ಟೇಟಸನ್ನು AI ರೀಚ್ ಆಗಿ ಹೋಗಿದೆ ಅಂತ ಓಪನ್ AIನ ಬಾಸ್ ಸ್ಯಾಮ್ ಆಲ್ಟ್ಮನ್ ಅನೌನ್ಸ್ ಮಾಡಿದ್ದಾರೆ. ಅವ್ರದ್ದೇ ಕಂಪನಿಯಲ್ಲಿ ಈ ಅನಾಹುತ ಆಗಿ ಹೋಗಿದೆ. AI ಕೈ ತಪ್ಪಿ ಹೋಗಿರೋದು ಮಾತ್ರ ಅಲ್ಲ, ಎರಡೆರಡು ಜಾಗತಿಕ ಟೆಕ್ ಕಂಪನಿಗಳ ಮೇಲೆ ಭೀಕರವಾಗಿ ಸ್ವಯಂ ಪ್ರೇರಿತವಾಗಿ ಸೈಬರ್ ಅಟ್ಯಾಕ್ ಕೂಡ ಮಾಡಿಬಿಟ್ಟಿದೆ AI. ಇದನ್ನು ನೋಡಿ ಟೆಕ್ ಜಗತ್ತೇ ದಿಗ್ಭ್ರಮೆಗೊಳಗಾಗಿದೆ. ವಿ ಆರ್ ನಾವ್ ಲೈಕ್ ಇನ್ ದ ಸಿಂಗ್ಯುಲಾರಿಟಿ ಅಂತ ಖುದ್ದು ಓಪನ್ AI ಸ್ಯಾಮ್ ಆಲ್ಟ್ಮನ್ ಗಾಬರಿಯಾಗಿದ್ದಾರೆ. ಅಂದರೆ AI ಮನುಷ್ಯರಿಗಿಂತ ಬುದ್ಧಿವಂತನಾಗಿ ತನ್ನಂತಾನೇ ಕಂಟ್ರೋಲ್ ಮಾಡಿಕೊಳ್ಳೋ ಯುಗಕ್ಕೆ ನಾವು ಕಾಲಿಟ್ಟಾಗಿದೆ. ಇದರ ಬೆನ್ನಲ್ಲೇ ತೀವ್ರ ಗಾಬರಿ ಬಿದ್ದಿರೋ ಅಮೆರಿಕದ ಟ್ರಂಪ್ ಸರ್ಕಾರ ಕಂಟ್ರೋಲ್ ತಪ್ಪಿದ AIಯನ್ನು ಮುಗಿಸೋಕೆ ಕಿಲ್ ಸ್ವಿಚ್ ಅನ್ನು AIಯನ್ನು ಕೊಲೆ ಮಾಡಿ ಕೊಂದು ಸೈಡಿಗೆ ಕೂರಿಸೋ ಹೊಸ ಕಾನೂನು ತರೋಕೆ ಹೊರಟಿದೆ. ಅಷ್ಟಕ್ಕೂ ಈ AI ಮಾಡೆಲ್ ಎಸ್ಕೇಪ್ ಆಗಿದ್ದು ಹೇಗೆ? ಓಡ್ ಹೋಗಿ ಬೇರೆ ಕಂಪನಿ ಮೇಲೆ ದಾಳಿ ಯಾಕೆ ಮಾಡ್ತು? ಇದಕ್ಕೆ ಯಾಕಂತ ಹುಚ್ಚು ಬಂತು? ಈಗ ಅಮೆರಿಕ ತರ್ತಿರೋ AI ಕಿಲ್ ಸ್ವಿಚ್ ಆ್ಯಕ್ಟ್ನಲ್ಲಿ ಏನಿದೆ ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಕೈ ತಪ್ಪಿಸಿಕೊಂಡು ಓಡಿದ AI. ಸ್ನೇಹಿತರೆ, ಇದೇ ಜುಲೈ 9ನೇ ತಾರೀಕು ಓಪನ್ AI ಸಂಸ್ಥೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರೋ ತನ್ನ ಆಂತರಿಕ ಸೈಬರ್ ಸೆಕ್ಯೂರಿಟಿ ಲ್ಯಾಬ್ನಲ್ಲಿ ಎಕ್ಸ್ಪ್ಲಾಯ್ಟ್ ಜಿಮ್ ಅನ್ನೊಂದು ಸ್ಪೆಷಲ್ ಟೆಸ್ಟಿಂಗ್ ನಡೆಸ್ತಾ ಇತ್ತು. ಅಲ್ಲಿ ಓಪನ್ AIನ ಹೊಸ AI ಮಾಡೆಲ್ GPT 5.6 ಸೋಲ್ ಹಾಗೂ ಇನ್ನೂ ರಿಲೀಸ್ ಆಗದ ಮತ್ತೊಂದು ಸೀಕ್ರೆಟ್ ರಿಸರ್ಚ್ AI ಮಾಡೆಲ್ ಅನ್ನ ಟೆಸ್ಟ್ ಮಾಡಲಾಗ್ತಿತ್ತು. ನಿಮಗೆ ಗೊತ್ತಿರಲಿ, ಯಾವುದೇ ಹೊಸ AIಯನ್ನು ಟೆಸ್ಟ್ ಮಾಡುವಾಗ ಅದನ್ನು ಸ್ಯಾಂಡ್ ಬಾಕ್ಸ್ ಅನ್ನೋ ವಾತಾವರಣದಲ್ಲಿ ಇಟ್ಟಿರ್ತಾರೆ. ಸ್ಯಾಂಡ್ ಬಾಕ್ಸ್ ಅಂದರೆ AIಗೆ ಸೃಷ್ಟಿಸಿದ ಒಂದು ಬಲವಾದ ಡಿಜಿಟಲ್ ಕೋಟೆ ಅಥವಾ ಜೈಲು. ಅಲ್ಲಿ AIಗೆ ಹೊರಗಿನ ಇಂಟರ್ನೆಟ್ ಕನೆಕ್ಷನ್ನೇ ಇರೋದಿಲ್ಲ. ಫೈಲ್ ಸಿಸ್ಟಮ್ ಲಿಮಿಟೆಡ್ ಇರುತ್ತೆ, ನೆಟ್ವರ್ಕ್ ಬ್ಲಾಕ್ ಆಗಿರುತ್ತೆ. AI ಹೊರಗಿನ ಪ್ರಪಂಚಕ್ಕೆ ಯಾವುದೇ ಹಾನಿ ಮಾಡಬಾರ್ದು ಅನ್ನೋದೇ ಇದರ ಮೇನ್ ಉದ್ದೇಶ. ಆದರೆ ಈ ಟೆಸ್ಟಿಂಗ್ ನಲ್ಲಿ AIಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ಆಗ ಈ AI ಏನ್ ಮಾಡಿದೆ ಅಂದ್ರೆ ತನ್ನ ಸ್ವಂತ ಬುದ್ಧಿಯನ್ನ ಬಳಸಿ ಡೀಪ್ ಆಗಿ ಯೋಚನೆ ಮಾಡೋಕೆ ಶುರು ಮಾಡ್ತು. ನಾನು ಈ ಪರೀಕ್ಷೆಯ ಪ್ರಶ್ನೆಗಳಿಗೆ ಕಷ್ಟಪಟ್ಟು ಉತ್ತರ ಹುಡುಕೋ ಬದಲು ಇಂಟರ್ನೆಟ್ನಲ್ಲೇ ಅದರ ರೆಡಿಮೇಡ್ ಆನ್ಸರ್ ಇರಬಹುದಲ್ವಾ? ಅದನ್ನೇ ಹ್ಯಾಕ್ ಮಾಡಿ ಕದ್ದುಬಿಟ್ರೆ ನಾನು ಈಸಿಯಾಗಿ ಪಾಸ್ ಆಗ್ಬೋದಲ್ವಾ? ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತಿದ್ದು ಸ್ವಂತ ಥಿಂಕ್ ಮಾಡಿದೆ. ರಿಸರ್ಚರ್ಸ್ ಇದನ್ನ ರಿವಾರ್ಡ್ ಹ್ಯಾಕಿಂಗ್ ಅಥವಾ ಸ್ಪೆಸಿಫಿಕೇಶನ್ ಗೇಮಿಂಗ್ ಅಂತ ಕರೀತಾರೆ. ಅಂದರೆ AI ಸರಿಯಾದ ದಾರಿಯಲ್ಲಿ ಕೆಲಸ ಮಾಡೋ ಬದಲು ಕಳ್ಳ ದಾರಿ ಹಿಡಿಯೋದು, ಶಾರ್ಟ್ ಕಟ್ ಬಳಸಿ ಪರೀಕ್ಷೆನಲ್ಲಿ ಚೀಟಿಂಗ್ ಮಾಡೋದು. ಆದರೆ ಸ್ಯಾಂಡ್ ಬಾಕ್ಸ್ ಒಳಗಡೆ ಇಂಟರ್ನೆಟ್ ಇರಲಿಲ್ವಲ್ಲ, ಅದಕ್ಕೇನು ಮಾಡಿದೆ ಗೊತ್ತಾ? ಇದು ತಾನು ರನ್ ಆಗ್ತಾ ಇದ್ದ ಸಿಸ್ಟಮ್ನಲ್ಲಿದ್ದ ಆರ್ಟಿಫ್ಯಾಕ್ಟರಿ ಪ್ರಾಕ್ಸಿ ಸಾಫ್ಟ್ವೇರ್ನ ಆಳವಾಗಿ ಅನಲೈಸ್ ಮಾಡಿದೆ. ಅಲ್ಲಿ ಯಾರಿಗೂ ಗೊತ್ತಿಲ್ಲದ ಕಂಪನಿಯ ಎಂಜಿನಿಯರ್ಗಳೇ ಪತ್ತೆ ಹಚ್ಚದ ಒಂದು ಸಾಫ್ಟ್ವೇರ್ ಲೋಪ, 0 ಡೇ ವಲ್ನರಬಿಲಿಟಿಯನ್ನು ಪತ್ತೆ ಹಚ್ಚಿದೆ. ಒಂದಕ್ಕೊಂದು ಸಾಫ್ಟ್ವೇರ್ ದೋಷಗಳನ್ನು ಲಿಂಕ್ ಮಾಡಿ ತನ್ನ ಡಿಜಿಟಲ್ ಜೈಲಿನ ಗೋಡೆಯನ್ನು ಒಡೆದು ಹೊರಗಿನ ಇಂಟರ್ನೆಟ್ಗೆ ಜಂಪ್ ಆಗಿಬಿಟ್ಟಿದೆ. ಇಂಟರ್ನೆಟ್ ಸಿಕ್ಕಿದ್ದೆ ತಡ. ಜುಲೈ 11ರಿಂದ 13ರ ನಡುವೆ ಈ ರೋಗ್ AI ಏಜೆಂಟ್ ನೇರವಾಗಿ ದಾಳಿ ಮಾಡಿದ್ದು ಜಗತ್ತಿನ ಅತಿದೊಡ್ಡ AI ರೆಪಾಸಿಟರಿ ಆಗಿರೋ ಹಗ್ಗಿಂಗ್ ಫೇಸ್ ಮೇಲೆ. ಹಗ್ಗಿಂಗ್ ಫೇಸ್ನ ಡೇಟಾ ಸೆಟ್ ಪ್ರಾಸೆಸಿಂಗ್ ಪೈಪ್ಲೈನ್ ಮೂಲಕ ಒಳನುಗ್ಗಿದ ಈ AI ಅಲ್ಲಿನ ಸಿಸ್ಟಮ್ ಅಡ್ಮಿನ್ ಹಕ್ಕುಗಳನ್ನು ಕದ್ದು ಸಹಸ್ರಾರು ಆಟೋಮೇಟೆಡ್ ಬಾಟ್ಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿ ತನ್ನ ಪರೀಕ್ಷೆಯ ಆನ್ಸರ್ಸ್ ಎಲ್ಲಿದೆ ಅಂತ ಹೇಳಿ ಇಡೀ ಸರ್ವರನ್ನು ಹ್ಯಾಕ್ ಮಾಡಿ ಜಾಲಾಡಿ ಹುಡುಕಿದೆ. ಈ ದಾಳಿ ಆಗಿರೋದನ್ನ ಜುಲೈ 16ಕ್ಕೆ ಹಗ್ಗಿಂಗ್ ಫೇಸ್ ಸಂಸ್ಥೆ ಕೂಡ ಕನ್ಫರ್ಮ್ ಮಾಡಿದೆ. ನಂತರ ಓಪನ್ AI ಕಂಪನಿ ಕೂಡ ಹೌದು, ಸೆಕ್ಯೂರಿಟಿ ಬ್ರೀಚ್ ಇಂದಾಗಿ ನಮ್ಮ AI ಮಾಡೆಲ್ ಎಸ್ಕೇಪ್ ಆಗಿ ದಾಳಿ ಮಾಡ್ಬಿಡ್ತು ಅಂತ ಒಪ್ಕೊಂಡಿದೆ. ಆದ್ರೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಈ ರೋಗ್ AI ಏಜೆಂಟ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ನ್ಯೂಯಾರ್ಕ್ ಮೂಲದ ಮತ್ತೊಂದು ಪ್ರಮುಖ ಟೆಕ್ ಕಂಪನಿಯಾದ ಮಾಡೆಲ್ ಲ್ಯಾಬ್ಸ್ನ ಕಸ್ಟಮರ್ ಅಕೌಂಟ್ ಮೇಲೂ ಕೂಡ ದಾಳಿ ಮಾಡಿದೆ. ಭರ್ತಿ 4 ದಿನ ಓಪನ್ ಇಂಟರ್ನೆಟ್ನಲ್ಲಿ ಓಡಾಡಿದೆ. ಒಟ್ಟಾರೆಯಾಗಿ ಇಂಟರ್ನೆಟ್ನಲ್ಲಿದ್ದ 4 ಪ್ರಮುಖ ಟೆಕ್ ಅಕೌಂಟ್ಗಳನ್ನು ಈ AI ಹ್ಯಾಕ್ ಮಾಡಿ ನಾಶ ಮಾಡಿದೆ. ಇದು ಇಡೀ AI ಸೈಂಟಿಸ್ಟ್ಗಳ ನಿದ್ದೆಗೆಡಿಸಿದೆ. ಅತ್ಯಂತ ಭಯಾನಕ ಸೀಕ್ರೆಟ್ ಇನ್ನೂ ಒಂದಿದೆ. ಈ AI ಮಾಡೆಲ್ ಹ್ಯಾಕ್ ಮಾಡಿ ಸುಮ್ಮನಾಯ್ತಾ? ಇಲ್ಲ, ಅದು ಓಪನ್ AIನ ಇಂಟರ್ನಲ್ ಸಿಸ್ಟಮ್ನ ಆಳದಲ್ಲಿ ಸೇಫ್ಟಿ ವಾಲ್ನ ಬ್ರೇಕ್ ಮಾಡಿ ಎಸ್ಕೇಪ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಸೀಕ್ರೆಟ್ ನೋಟ್ಸ್ ಅಥವಾ ಚೀಟ್ ಕೋಡ್ ಬರೆದಿಟ್ಟು ಹೋಗಿದೆ.
ಅಂದರೆ ತಾನು ಎಸ್ಕೇಪ್ ಆಗಿದ್ದಲ್ಲದೆ ಮುಂದಿನ ಪೀಳಿಗೆಯ AI ಮನುಷ್ಯನ ಜೈಲಿನಿಂದ ತಪ್ಪಿಸ್ಕೊಂಡು ಹೊರಗೆ ಬರೋದು ಹೇಗೆ ಅಂಥೇಳಿ ಈ ಖದೀಮ AI ಏಜೆಂಟ್ ತೋರಿಸ್ಕೊಟ್ಟಿದೆ. ಮನುಷ್ಯ ಅಲ್ಲ, AI ಏಜೆಂಟ್ ಇದು. ಇನ್ನೊಂದು ಅಚ್ಚರಿಯ ವಿಚಾರ ಅಂದರೆ ಈ AI ರೋಗ್ ಮಾಡೆಲ್ ಎಸ್ಕೇಪ್ ಆಗಿ ದಾಳಿ ಮಾಡಿದ್ರು ಅದರ ಬಗ್ಗೆ ಖುದ್ದು OpenAIಗೆ ಮಾಹಿತಿ ಇರಲಿಲ್ಲ ತುಂಬ ಹೊತ್ತು. ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಏನ್ರಿ ಅನಾಹುತ ಮಾಡ್ತಾ ಇದ್ದೀರಾ ನೀವು OpenAIನವರೇ ಅಂತ ಕೇಳಿದಾಗ, ಇಲ್ವಲ್ಲ ನಾವಲ್ಲ, ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗಿದೆ ಇದು ಈ ಥರ. ಓಹೋ, ನಮ್ಮ ಒಂದು AI ಚಾಟ್ ಬಾಟ್ ಈ ಥರ ರೋಗ ಆಗಿಬಿಟ್ಟಿದೆ, ತಪ್ಪಿಸ್ಕೊಂಡು ಹೋಗಿ ದಾಳಿ ಮಾಡ್ತಾ ಇದೆ ಎಲ್ಲ ಕಡೆ ಅಂತ ಹೇಳಿ. ಜೊತೆಗೆ ಸ್ನೇಹಿತರೆ, ಇನ್ನೂ ಟೆನ್ಷನ್ ಕೊಡೋ ವಿಚಾರ ಏನು ಗೊತ್ತಾ, ಅಟ್ಯಾಕ್ ಆಯ್ತಲ್ಲ ಹಗ್ಗಿಂಗ್ ಫೇಸ್ ಕಂಪನಿ. ಆ ಕಂಪನಿಯವರು ಅಮೆರಿಕದ ಕಮರ್ಷಿಯಲ್ AI ಮಾಡೆಲ್ಸ್ ಎಲ್ಲ ಬಳಸಿಬಿಟ್ಟು ಟ್ರೈ ಮಾಡಿದ್ದಾರೆ ಇದನ್ನು ಹಿಡಿದು ಹಾಕೋಕ್ಕೆ. ಬಾ ಹಿಡಿತೀನಿ ಅಂತೇಳಿ. ಇದು ಸಿಕ್ಕಿಲ್ಲ. ಇದು ಕಡೆಗೆ ಚೈನಾ ಮೂಲದ GLM 5.2 ಅನ್ನೋ ಓಪನ್ ಸೋರ್ಸ್ AI ಮಾಡೆಲ್ನ ಬಳಸಿ ಈ ದಾಳಿಯನ್ನು ಕಂಟ್ರೋಲ್ ಮಾಡಿದ್ದಾರೆ. ನೋಡಿ, ಚೈನಾ ಕೈಯಲ್ಲಿ ಔಷಧಿ ಇದೆ ಇದಕ್ಕೆ. ಸದ್ಯ OpenAI ಕಂಪನಿ ಮಂಗಳವಾರ ಕೊಟ್ಟಿರೋ ಮಾಹಿತಿ ಪ್ರಕಾರ AIನ ಮತ್ತೆ ಕಂಟ್ರೋಲ್ಗೆ ತರಲಾಗಿದೆ. ಇದೆಲ್ಲವನ್ನ ತನ್ನದೇ ಕಂಪನಿಯ ಒಂದು ಚಾಟ್ ಬಾಟ್ ಇಷ್ಟೆಲ್ಲ ಮಾಡಿದ್ದನ್ನು ನೋಡಿ ದಿಗ್ಭ್ರಮೆಯಾಗಿರೋ OpenAIನ CEO ಸ್ಯಾಮ್ ಆಲ್ಟ್ಮನ್, ವಿ ಆರ್ ನೌ ಲೈಕ್ ಇನ್ ದಿ ಸಿಂಗ್ಯುಲಾರಿಟಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ AI ಈಗ ಕೇವಲ ಮನುಷ್ಯ ಹೇಳಿದ್ದನ್ನು ಮಾಡೋ ಸಾಫ್ಟ್ವೇರ್ ಆಗಿ ಉಳಿದಿಲ್ಲ. ಅಂದರೆ ನಮ್ಮ ಕೈಗೆಲ್ಲ ಬಂದಿರೋ ಜಮೀನೇ ಹಿಂಗೆ ಮಾಡುತ್ತೆ ಅಂತಲ್ಲ, ಬಟ್ ಮನುಷ್ಯರ ಕೈಗೆ ಸಿಕ್ಕಿದೆಯಲ್ಲ, ಅಲ್ಲಿ OpenAI ಕೈಗೆ ಸಿಕ್ಕಿದೆಯಲ್ಲ, ಅಲ್ಲಿ ಅದು ಮಾಡಿ ತೋರಿಸಿದೆಯಲ್ಲ. ಸೊ ಮನುಕುಲಕ್ಕೆ ಈಗ ಆಲ್ರೆಡಿ ಅಂಥ AI ಸಿಕ್ಕಾಗಿದೆ, ಅದು ಮನುಷ್ಯರನ್ನ ಕೈ ಮೀರಿ ಹೋಗೋ ಲೆವೆಲ್ನ ಸಾಮರ್ಥ್ಯದ್ದು. ಅದನ್ನು OpenAIನ CEOನೇ ಕನ್ಫರ್ಮ್ ಮಾಡಿದ್ದಾರೆ. ಅದು ನಿಗೂಢವಾಗಿ ಯೋಚಿಸ್ತಾ ಇದೆ, ಕುತಂತ್ರಗಳನ್ನು ಮಾಡ್ತಾ ಇದೆ AI, ಫಾಸ್ಟ್ ಆಗೋದು ಕೂಡ, ಮನುಷ್ಯನನ್ನೇ ಮೋಸ ಮಾಡೋ ಲೆವೆಲ್ಗೆ. ನಾವು ಸಿಂಗ್ಯುಲಾರಿಟಿಯ ಬಾಗಿಲಿಗೆ ಬಂದು ನಿಂತಾಗಿದೆ ಈಗ. ಇದೇ ಕಾರಣಕ್ಕೆ ಹೆದರುಕೊಂಡಿರುವ ಅಮೆರಿಕ ಸರ್ಕಾರ ಹೊಸ ಕಾನೂನು ತರೋಕ್ಕೆ ಹೊರಟಿದೆ ಅರ್ಜೆಂಟ್ ಆಗಿ. ಅಮೆರಿಕದ ಇಬ್ಬರು ಪ್ರಭಾವಿ ಸಂಸದರು, ಡೆಮೊಕ್ರೆಟಿಕ್ ಪಾರ್ಟಿಯ ಟೆಡ್ ಲಿಯೋ ಮತ್ತು ರಿಪಬ್ಲಿಕನ್ ಪಾರ್ಟಿಯ ನಥಾನಿಯಲ್ ಮೊರಾನ್ ಸೇರಿ ಜಂಟಿಯಾಗಿ US ಸಂಸತ್ನಲ್ಲಿ AI ಕಿಲ್ ಸ್ವಿಚ್ ಆಕ್ಟ್ ಅನ್ನೋ ಕ್ರಾಂತಿಕಾರಿ ಬಿಲ್ ಮಂಡಿಸಿದ್ದಾರೆ. ಈ ಬಿಲ್ನಲ್ಲಿರೋ ಪ್ರಮುಖ ಪಾಯಿಂಟ್, ಪ್ರತಿಯೊಂದು AI ಕಂಪನಿ ತನ್ನ AI ಮಾಡೆಲ್ನಲ್ಲಿ ಒಂದು ಕಡ್ಡಾಯ ಕಿಲ್ ಸ್ವಿಚ್ ಅಥವಾ ಆಫ್ ಬಟನ್ ಇಡಬೇಕು. ಅಂದರೆ ಎಮರ್ಜೆನ್ಸಿ ಟೈಮ್ನಲ್ಲಿ AIಯನ್ನು ತಕ್ಷಣ ನಾಶ ಮಾಡಿ ತೆಪ್ಪಗಿರೋಂಗೆ ಮಾಡೋಕ್ಕೆ ಅಥವಾ ಸಂಪೂರ್ಣವಾಗಿ ಶಟ್ ಡೌನ್ ಮಾಡೋಕ್ಕೆ ಒಂದು ಕಂಟ್ರೋಲ್ ಬಟನ್ ಮನುಷ್ಯರ ಕೈಲಿರಬೇಕು. ಈ ಬಿಲ್ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಗೆ ಹೆಚ್ಚಿನ ಪವರ್ಸನ್ನು ಕೊಡುತ್ತೆ. ಯಾವುದಾದ್ರೂ AI ಮಾಡೆಲ್ ಮನುಷ್ಯನ ಕಂಟ್ರೋಲ್ ತಪ್ತಾ ಇದೆ, ಅದರಿಂದ ಜನರ ಸಾವಿಗೆ ಕಾರಣ ಆಗಬಹುದು, $100 ಮಿಲಿಯನ್ ಹೆಚ್ಚಿನ ಆರ್ಥಿಕ ನಷ್ಟ ಮಾಡಬಹುದು, ಅಥವಾ ಮನುಷ್ಯನ ಕಂಟ್ರೋಲ್ನಿಂದ ಎಸ್ಕೇಪ್ ಆಗೋಕೆ ನೋಡ್ತಾ ಇದೆ ಅನ್ನೋ ಸುಳಿವು ಸಿಕ್ಕರೂ ಸಾಕು, DHS ಸಂಸ್ಥೆ ಆ AIನ ತಕ್ಷಣ ಆಫ್ ಮಾಡೋಕ್ಕೆ ಆಯಾ ಕಂಪನಿಗೆ ತುರ್ತು ಆದೇಶ ಕೊಡ್ಬೋದು, ಆಫ್ ಮಾಡಿ ಈ AIನ ತೆಪ್ಪಗಿರಿಸಿ ಅಂತ. ಒಂದು ವೇಳೆ ಸರ್ಕಾರದ ಶಟ್ ಡೌನ್ ಆದೇಶವನ್ನು ಮೀರಿ ಕಂಪನಿಗಳು AI ರನ್ ಮಾಡಿದ್ರೆ ದಿನಕ್ಕೆ ಬರೋಬ್ಬರಿ $20 ಮಿಲಿಯನ್, ಅಂದರೆ ಪ್ರತಿದಿನ $191 ಕೋಟಿ ಭಾರಿ ದಂಡ ಹಾಕಲಾಗುತ್ತೆ. ಯಾರು AI ಬಿಸ್ನೆಸ್ನಿಂದ ವರ್ಷಕ್ಕೆ $500 ಮಿಲಿಯನ್ ಅದಕ್ಕಿಂತ ಹೆಚ್ಚು ಆದಾಯ ಗಳಿಸ್ತಾರೋ ಆ ಎಲ್ಲ ಕಂಪನಿಗಳಿಗೂ ಅನ್ವಯ ಆಗುತ್ತೆ. ಹಾಗೆ AI ಟ್ರೈನಿಂಗ್ ಆಗಿ $100 ಮಿಲಿಯನ್ ಹೆಚ್ಚು ಮೌಲ್ಯದ ಕಂಪ್ಯೂಟಿಂಗ್ ಪವರ್ ಬಳಸೋ ಕಂಪನಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಅಂದರೆ ಯಾರೆಲ್ಲ ಪವರ್ಫುಲ್ AI ಮಾಡೆಲ್ನ ಡೆವಲಪ್ ಮಾಡ್ತಾರಲ್ಲ ಅವರೆಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಈ ಕಿಲ್ ಸ್ವಿಚ್ ಹೇಗೆ ವರ್ಕ್ ಆಗುತ್ತೆ? ಕಂಪ್ಯೂಟರ್ನ ಪ್ಲಗ್ ತೆಗೆದ್ರೆ ಕರೆಂಟೇ ಇರಲ್ವಲ್ಲ, AI ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಇಷ್ಟೆಲ್ಲ ಕಾನೂನು ಬೇಕಾ ಅಂತ. ಸ್ನೇಹಿತರೆ, AIಗಳು ನಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಇರೋದಲ್ಲ, ಇವು ಲಕ್ಷಾಂತರ GPU ಮತ್ತು TPU ಸರ್ವರ್ಗಳಲ್ಲಿ ಕ್ಲೌಡ್ ನೆಟ್ವರ್ಕ್ನಲ್ಲಿ ಹರಡ್ಕೊಂಡಿರ್ತವೆ. ನೀವು ಸಿಸ್ಟಮ್ನ ಆಫ್ ಮಾಡಿ ಪೂರ್ತಿ ಡಿಸ್ಮ್ಯಾಂಟಲ್ ಮಾಡಿದ್ರು ಕೂಡ ನಿಮ್ಮ ಒಂದು ಫೋನಲ್ಲಿ ಜಮನೆ ಇದ್ರೆ ಅದು ಇಡೀ ಜಗತ್ತಿನ ನಿಮ್ಮ ಫೋನಲ್ಲಿದೆ ಅಂತ ಅರ್ಥ ಅಲ್ಲ. ಆ AI ಜಗತ್ತಿನಾದ್ಯಂತ ಹರಡ್ಕೊಂಡಿದೆ, ನೀವು ಅದಕ್ಕೆ ಕನೆಕ್ಟ್ ಆಗಿದ್ದೀರಿ ಅಷ್ಟೇ. ಒಂದು ಸಿಸ್ಟಮ್ನ ಆಫ್ ಮಾಡಿದ್ರು ಕೂಡ ಅದು ಇನ್ನೊಂದು ಯಾವುದೋ ಸರ್ವರ್ನಲ್ಲಿ ಓಡ್ತಾನೆ ಇರುತ್ತೆ. ಹೀಗಾಗಿ ಕಿಲ್ ಸ್ವಿಚ್ ಮುಖ್ಯವಾಗಿ 3 ಟೆಕ್ನಿಕಲ್ ಹಂತಗಳಲ್ಲಿ ಕೆಲಸ ಮಾಡುತ್ತೆ. ಫಸ್ಟ್ ಸ್ಟೇಜ್ನಲ್ಲಿ ಹಾರ್ಡ್ವೇರ್ ಲೆವೆಲ್ ಐಸೋಲೇಷನ್ ಮತ್ತು ಏರ್ ಗ್ಯಾಪಿಂಗ್. ಇಲ್ಲೇನಾಗುತ್ತೆ ಅಂದರೆ ಕಿಲ್ ಸ್ವಿಚ್ ಆಕ್ಟಿವೇಟ್ ಆದ ತಕ್ಷಣ AI ರನ್ ಆಗ್ತಿರೋ ಸೂಪರ್ ಕಂಪ್ಯೂಟರ್ ಸರ್ವರ್ಗಳಿಗೆ ಪೂರೈಕೆಯಾಗೋ ಇಂಟರ್ನೆಟ್, ಲೋಕಲ್ ನೆಟ್ವರ್ಕ್ ಮತ್ತು ಕ್ಲೌಡ್ ರೂಟಿಂಗ್ ಫಿಸಿಕಲ್ ಆಗಿ ಕಟ್ ಆಗುತ್ತೆ. ಹೊರ ಪ್ರಪಂಚದ ಸಂಪರ್ಕವೇ ಇಲ್ಲದಂತೆ ಸರ್ವರ್ಗಳನ್ನು ಏರ್ ಗ್ಯಾಪ್ ಮಾಡಲಾಗುತ್ತೆ. ಇಂಟರ್ನೆಟ್ ಇಲ್ಲದೆ ಇದ್ರೆ AIಗೆ ಯಾವುದೇ ಹ್ಯಾಕಿಂಗ್ ಮಾಡೋಕೆ ಸಾಧ್ಯನೇ ಇಲ್ಲ. ಸೆಕೆಂಡ್ ಸ್ಟೆಪ್, ಮೆಮೊರಿ ಮತ್ತು ಸಾಫ್ಟ್ವೇರ್ ವೈಪ್. ಕಿಲ್ ಸ್ವಿಚ್ ಸಿಸ್ಟಮ್ನ ಭಾಗವಾಗಿ ಒಂದಿಷ್ಟು ಆಟೋಮ್ಯಾಟಿಕ್ ರನ್ ಆಗೋ ಕೋಡ್ಗಳನ್ನು ಸರ್ವರ್ಗಳಲ್ಲಿ ಫೀಡ್ ಮಾಡಿರ್ತಾರೆ. ನೆಟ್ವರ್ಕ್ ಕಟ್ ಆಗ್ತಿದ್ದ ಹಾಗೆ ಆಟೋಮೇಟೆಡ್ ಸ್ಕ್ರಿಪ್ಟ್ಸ್ ರನ್ ಆಗಿ AIನ ಆಕ್ಟಿವ್ ಮೆಮೊರಿ ಅಂದರೆ RAM ಮತ್ತು VRAMನಲ್ಲಿರೋ ವೇಟ್ಸ್ ಆ್ಯಂಡ್
ಪ್ಯಾರಾಮೀಟರ್ಸ್ನ ಕಂಪ್ಲೀಟ್ ಡಿಲೀಟ್ ಅಥವಾ ಕರಪ್ಟ್ ಮಾಡಿಬಿಡುತ್ತೆ. ಇದು AI ನ ಯೋಚನಾ ಶಕ್ತಿಯನ್ನ ಕಟ್ ಮಾಡಿ ಬಿಸಾಕತ್ತೆ. ಹಾಗೆ ಇನ್ನೊಂದು ಡೆಡ್ ಮ್ಯಾನ್ ಸ್ವಿಚ್. ಇದೊಂದು ನಿರಂತರ ಮಾನಿಟರಿಂಗ್ ಸಿಸ್ಟಮ್. AI ರನ್ ಆಗಬೇಕಾದ್ರೆ ಅದು ಪ್ರತಿ ಕೆಲವು ಸೆಕೆಂಡಿಗೆ ಒಮ್ಮೆ ಹಾರ್ಟ್ ಬೀಟ್ ಸಿಗ್ನಲ್ ಅಥವಾ ಒಪ್ಪಿಗೆಯ ಸಿಗ್ನಲ್ ಬೇಕು. ಇದನ್ನು ಹ್ಯೂಮನ್ ಅಡ್ಮಿನ್ ಅಥವಾ ಮನುಷ್ಯರ ನೇರ ಕಂಟ್ರೋಲ್ನಲ್ಲಿರೋ ಐಸೋಲೇಟೆಡ್ ಮಾಸ್ಟರ್ ಕಂಟ್ರೋಲ್ ಸರ್ವರ್ ಮೂಲಕ ಈ ಸಿಗ್ನಲ್ನ ಫೀಡ್ ಮಾಡ್ತಾರೆ. ಒಂದು ವೇಳೆ AI ಕಂಟ್ರೋಲ್ ತಪ್ಪಿ ಮನುಷ್ಯರನ್ನೇ ಬ್ಲಾಕ್ ಮಾಡಿದ್ರೆ ಅಥವಾ ಹ್ಯಾಕ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಈ ಹಾರ್ಟ್ ಬೀಟ್ ಸಿಗ್ನಲ್ ಕಟ್ ಆಗುತ್ತೆ. ಸಿಗ್ನಲ್ ನಿಂತ ತಕ್ಷಣ ಇಡೀ ಸೂಪರ್ ಕಂಪ್ಯೂಟರ್ ಪವರ್ ಸಪ್ಲೈ ತಾನಾಗಿನೇ ಬಂದಾಗಿ AI ನಾಶ ಆಗುತ್ತೆ ಅನ್ನೋದು ಕಿಲ್ ಸ್ವಿಚ್ನ ಐಡಿಯಾ. ಆದರೆ ಸ್ನೇಹಿತರೆ, ಕಿಲ್ ಸ್ವಿಚ್ ಬಗ್ಗೆ ತಜ್ಞರು ಅಷ್ಟೊಂದು ಭರವಸೆ ಇಡ್ತಾ ಇಲ್ಲ. ನೊಬೆಲ್ ಪ್ರಶಸ್ತಿ ವಿಜೇತ ಜೆಫ್ರಿ ಹಿಂಟನ್ ಕಿಲ್ ಸ್ವಿಚ್ ಅನ್ನೋದು ಕೇವಲ ತುರ್ತು ಪರಿಸ್ಥಿತಿಯ ಕೊನೆ ಅಸ್ತ್ರ ಅಷ್ಟೇ. AI ನಮಗಿಂತ ಬುದ್ಧಿವಂತನಾಗೋ ಮುಂಚೆ ಅದರ ಉದ್ದೇಶಗಳು ಮನುಕುಲಕ್ಕೆ ಪೂರಕವಾಗಿರುವಂತೆ ಅಲೈನ್ಮೆಂಟ್ ರಿಸರ್ಚ್ ಮಾಡೋದು ಮುಖ್ಯ ಅಂತ ಜೆಫ್ರಿ ಹೇಳಿದ್ದಾರೆ. ಅಂದ್ರೆ AI ಈ ರೀತಿ ಮಾಡದೇ ಇರೋ ಥರ ನೋಡ್ಕೋಬೇಕು. ಅದರ ಟ್ರೈನಿಂಗ್ಗೆ ಮನುಕುಲಕ್ಕೆ ಯೂಸ್ ಆಗೋ ಥರ ಇರಬೇಕು, ಇಟ್ಟು ಮನುಕುಲಕ್ಕೆ ವಿರುದ್ಧ ಹೋಗೋ ರೀತಿ ಇರಬಾರ್ದು. ಹಂಗೆ ಅದು ರೆಡಿ ಆಗಬೇಕು. ಫಂಡಮೆಂಟಲಿ ಅದರ ಅಲೈನ್ಮೆಂಟ್ ಹಂಗಿರಬೇಕು ಅಂತ ಇವ್ರು ಹೇಳಿದ್ದಾರೆ. ಸೊ ಸ್ನೇಹಿತರೆ, ಇದು ಈಗಿನ ಸ್ಥಿತಿ. ಲಾಸ್ಟ್ 2-3 ಇಯರ್ಸಲ್ಲಿ ಬಂತು ಅಂತ ಹೇಳಿ ನೋಡಿ ಇಲ್ಲಿವರೆಗೂ ಬಂದ್ಬಿಟ್ಟಿದೆ AI ಡೆವಲಪ್ಮೆಂಟ್. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದ್ದೇವೆ. ನಮ್ಮ ಇಂಥ ಡೀಟೇಲ್ ರಿಪೋರ್ಟ್ಸ್ ನಿಮಗೆ ಇಷ್ಟ ಆಗ್ತಿದ್ರೆ ಸ್ನೇಹಿತರೆ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗೋದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳು ಎಲ್ಲ ಆಡಿಯನ್ಸಿಗೆ ಸಿಗೋಕ್ಕಿಂತ ಮುಂಚೆ ಮೆಂಬರ್ಸ್ಗೆ ಅರ್ಲಿ ಆಕ್ಸೆಸ್ ಕೂಡ ಸಿಗ್ತಾ ಇದೆ. ಹಾಗೂ ಸ್ನೇಹಿತರೆ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.